ಎಲ್ರಿಗೂ ನಮಸ್ಕಾರ. ನಾವಿವತ್ತು ಸವದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ದರ್ಶನ ಮಾಡಕ್ಕೆ ಹೊಂಟೀವ್ರಿ. ಬಸ್ಸರ ಫುಲ್ ರಶ್ ಐತಿ. ಇಲ್ಲೇ ಈ ಥರ ಗದ್ಲಿದ್ರೆ ಇನ್ನು ದೇವಸ್ಥಾನದೊಳಗೆ ಎಷ್ಟು ಗದ್ಲಿರಬಾರ್ದು. ದರ್ಶನ ಸಿಗ್ತೈತಿಲ್ಲ ಗೊತ್ತಿಲ್ಲ. ಎಲ್ಲರೂ ಕೂಡ ಹೊಂಟೀವಿ. ನಮ್ಮ ದಡಮರ್ ಮುಂದೆ ಹೋಗ್ಯಾರ, ನಾನು ನನ್ನ ಗಂಡ ಅಷ್ಟೇ ಹಿಂದದೀವಿ. ಅದು ಬಸ್ ಹೇಳ್ಕೊಂಡು ಇದು ರಾಮದುರ್ಗ ರೀ. ಫುಲ್ ಮಸ್ತ್ ಐತ್ರಿ, ಚಂದ ಐತಿ ಪ್ಲೇಸ್. ಇಲ್ಲಿ ಶಿವನ ವಿಗ್ರಹಾರ ಭಾಳ ಚಂದ ಐತಿ. ಹೋಗಿ ನೋಡಿ ಬರ್ಬೇಕಂತ ಅನ್ಕೊಂಡಿವಿ. ಟೈಮ್ ಸಿಕ್ಕರೆ ಹೋಗೇ ಬರ್ತೀವಿ ರೀ. ಎಲ್ಲರೂ ಮೊದಲು ಗುಡ್ಡಕ್ಕೆ ಹೋಗ್ಬೇಕಾದ್ರೆ ಇಲ್ಲೇ ಫಸ್ಟ್ ಜಗಳ ಬಾವಿಗೆ ಬಂದು ಜಳಕ ಆತು ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿರಿ. ಅಲ್ಲಿ ಯಲ್ಲಮ್ಮಂತೆ ಅಷ್ಟು ಪ್ರಸಿದ್ಧಿ ಆಗಿಲ್ಲರಿ. 7 ಕೊಳ್ಳೋದು ಯಲ್ಲಮ್ಮಂತನೂ ಕರೀತಾರೆ, ರೇಣುಕಾ ಯಲ್ಲಮ್ಮಂತನೂ ಕರೀತಾರೆ. ಎಲ್ಲರಿ ಕೋರಿಕೆಗಳನ್ನ ಈಡೇರಿಸ್ತಾರೆ. ನಾವು ಇಲ್ದೇವ್ರಿಗೆ ಕಾಯಿ ಕರ್ಪೂರ ತೊಗೊಂಡು ಹೊಂಟೀವ್ರಿ. ಎಲ್ಲರ ಕೋರಿಕೆನೂ ಈಡೇರಿಸ್ತಾರಂದ್ರೆ ನಾವು ಸ್ವಲ್ಪ ಪ್ರಯತ್ನ ಮಾಡ್ಬೇಕಲ್ರಿ. ನಾವು ಸ್ವಲ್ಪ ದೇವ್ರಿಗೆ ಬೇಡ್ಕೊಂಡು ನಮ್ಮ ಇಷ್ಟ ಕಷ್ಟಗಳು ಏನೇಂದಾವು ಎಲ್ಲನೂ ಹೇಳ್ಕೊಂಡ್ರೆ ಪರಿಹಾರ ಆಗ್ತಾವ ಅನ್ನಿಸ್ತೈತ್ರಿ. ಅದಕ್ಕೆ ನಾವು ಬಂದೀವ್ರಿ ಇಲ್ಲಿ ಯಲ್ಲಮ್ಮಗೆ. ಇಡೀ ನಮ್ಮ ಭಾರತದೊಳಗೆ ಎಲ್ಲೆಲ್ಲಿದ್ದಾರೆ ಎಲ್ಲರೂ ಬಂದು ದರ್ಶನ ಮಾಡಿ ಹೋಗ್ತಾರೆ. ಅಂತಾದ್ರೂ ನಾವು ಇಲ್ಲೇ ಬಿಜಾಪುರದವ್ರಾಗಿ ಬಂದು ಹೋಗ್ಲಿಕ್ಕಂದ್ರೆ ಏನು ಇರ್ತೈತಿ ಹೇಳಿ, ಅದ್ರೊಳಗೆ ಅರ್ಥನೇ ಇರೋಂಗಿಲ್ಲ. ಅದಕ್ಕೆ ನಾವು ಯಲ್ಲಮ್ಮನ ದರ್ಶನ ಮಾಡಕ್ಕೆ ಬಂದೀವ್ರಿ. ಈಗಿಲ್ಲೇ ಎಣ್ಣೆ ಹಾಕಿಸಿ ಕರ್ಪೂರ ಹಚ್ಚಿ ಹೊಂಟೀವ್ರಿ ಮುಂದೆ ಹೋಗಿ. ನಮ್ಮ ದಕ್ಷಿಣ ಭಾರತದ ಒಳಗೆ ಭಾಳ ಅಂದ್ರೆ ಭಾಳ ಪ್ರಸಿದ್ಧ ಶಕ್ತಿ ಕೇಂದ್ರವಾಗೈತ್ರಿ. ಇದು ಎಲ್ಲ ಭಕ್ತರಿಗೆ ಆರಾಧ್ಯ ದೇವಿಯಾಗಿದ್ದಾಳೆ. ಮತ್ತು ನಮ್ಮ ಕರ್ನಾಟಕ ಒಳಗೆ ಈಗ ಪ್ರವಾಸಕ್ಕೆ ನೋಡಕ್ಕೆ ಬರ್ತಾರಲ್ಲ, ಅವ್ರಿಗೆ ನೋಡಕ್ಕಂತೂ ಭಾಳ ಅಂದ್ರೆ ಭಾಳ ಚಂದ ಐತ್ರಿ. ಮತ್ತು ಬೆಳಗಾವಿ ಜಿಲ್ಲೆ ಸವದತ್ತಿ ಊರದಾಗ ಒಂದು ಬರೋಬ್ಬರಿ 5 ರಿಂದ 6 ಕಿಲೋಮೀಟ್ರ್ ಅಷ್ಟು ದೂರದೊಳಗೆ ಒಂದು ಗುಡಿ ಕಾಣಿಸ್ತದೆ. ಯಾವ ಗುಡಿ ಅಂದ್ರೆ ಅದು ರಾಮಲಿಂಗ ಬಸವ ಗುಡ್ಡ ಒಂದು ನಡು ನೆಲೆಸಿದಾಳೆ. ಅಲ್ಲಿಂದ ನಮ್ಮ ಭಾರತದೊಳಗೆ ಎಲ್ಲ ಕಡೆಯಿಂದ ಯಲ್ಲಮ್ಮನ ನೋಡಕ್ಕೆ ಬರ್ತಾರೆ. ಸವದತ್ತಿಗೆ ಅವಾಗಿನ ಕಾಲದಾಗ ಸವದ್ ಬತ್ತಿ ಅಂತ ಕರಿತಿರಂತ್ರಿ. ಇದು ಬೆಳಗಾವಿ ಒಳಗೆ ಒಂದು ಭಾಳ ಹಳಿ ಊರು ಐತೈತ್ರಿ. ಹಳದಿ ಬಣ್ಣದ ಭಂಡಾರದಾಗ ತಾಯಿಗೆ ಭಾಳ ಇಷ್ಟ ಅಂತ್ರಿ. ಅದಕ್ಕೆ ಎಲ್ಲರೂ ಗುಡ್ಡಕ್ಕೆ ಬರೋಕ್ಕಿಂತ ಮುಂಚೆನ ಬರಬೇಕಾದ್ರೆ ಇಲ್ಲಿ ಭಂಡಾರ ಹಚ್ಕೊಂಡು ಬರ್ತಾರಂತ್ರಿ. ಎಲ್ಲಿ ನೋಡಿದ್ರು ಮಂದಿರಿ. ಎಲ್ಲರೂ ಸಂತಿ ಮಾಡ್ಕೊಳಕತ್ತಾರ, ಏನೋ ಸಾಮಾನು ತೊಗೊಳಕತ್ತಾರ. ಭಾಳ ಮಂದಿ ಕೂಡೈತಿ. ನಾವು ಹೋಗಿ ದರ್ಶನ ಇದ್ರೋಗಿ ಮಾಡ್ಬೇಕಂದ್ರೆ ಎಲ್ಲರನ್ನೂ ದೂರ ಸರಿ ಓಡೋಡಿ ಹೋಗ್ಬೇಕಾಗ್ತೈತಿ. ನಾವು ಇವಾಗ ದೇವ್ರ ಗುಡಿಗೆ ಹೊಂಟೀವಿ. ಆ ಕಡೆ ಈ ಕಡೆ ಮಂದಿ ಫುಲ್ ಜಾಸ್ತಿ. ನಾನು ಫಸ್ಟ್ ಶಿಲ್ಪ ಬ್ಯಾಡ ಅಂದ್ರೆ ಕರ್ಕೊಂಬಂದಳು. ಶಿಲ್ಪ ಅದಾಳಲ್ಲ, ಆ ಕಡೆ ಈ ಕಡೆ ಜಾತ್ರೆ ನೋಡಿ ಅದು ಬೇಕು ಇದು ಬೇಕು ಅಂತ ದೇವ್ರ ಗುಡಿಗೆ ಹೋಗಿ ಬಂದು ಕೊಡಿಸ್ತೀನಿಪ್ಪ ಅಂತಂದ್ರೂ ಬಿಡಾಕ್ತಿಲ್ಲ ನೋಡಿ. ಹೊಸ ನೋಡಿರ್ತಿ ಕೈ ಹಿಡಿದು ಜಾಗ್ತಾರಲ್ಲ ಹಂಗೆ ಮಾಡಾಕ್ತಾಳೆ. ಈಗ ಹೋಗಿ ಬರೋ ಮಟನೂ ಹೊಟ್ಟಿದ್ದು ಇಲ್ಲ. ಈಗ ಹೊಟ್ಟೆ ನೀರಷ್ಟು ಆಗೈತಿ. ಪಟಾಪಟ ಹೋಗಿ ತೋರಿಸ್ಕೊಂಡು ಗುಡಿಗೆ ನೋಡ್ಕೊಂಡು ಬರ್ತೀವಿ ಅಂತಂದ್ರೂ ಗುಡಿ ಮುಂದೆ ಹಿಂದಿಂದು ಬಾಗಿಲು ಐತ್ಲೆ, ಅಲ್ಲಿ ಹೋದಿವಿ. ಗುಡಿ ಹಿಂದಿನ ಬಾಗಿಲ್ಗೆ ಹೋದಾಗ ಅಲ್ಲಿ ಹೂವು ಹಾರಿಸಿದ್ವಿ. ಒಳ್ಳೇದಾಕೈತಿ ಅಂತಂದ್ರು. ನಾವು ಮನಸ್ಸೊಳಗೆ ಏನಾರ ಅನ್ಕೊಂಡು ನಮ್ಮ ಹತ್ತಿರ ಇರೋ ಒಂದು ಯಾವ್ದಾರು ವಸ್ತು ತೊಗೊಂಡು ಇಲ್ಲಿ ಕಂಬಕ್ಕೆ ಇಲ್ಲಿ ಹಿಂಗೆ ಕಟ್ಟಿದ್ರೆ ಅವು ಈಡೇರ್ತಾವ ಅಂತನೂ ನಂಬಿಕೆ ಐತ್ರಿ ಇಲ್ಲಿ. ಅದಕ್ಕೆ ಎಲ್ಲರೂ ಕಟ್ಟಿನೂ ಹೋಗ್ತಾರೆ. ಈಡೇರಿದಾದ್ಮೇಲೆ ಬಂದು ಬಿಚ್ಚಬೇಕಂತೀರಿ. ಅದು ಬಿಚ್ಚಿದ್ರೆ ಚಲೋ ಆಗ್ತೈತಿ ಅಂತಲೂ ಹೇಳ್ತಾರೆ ಇಲ್ಲಿ. ಎಲ್ಲರೂ ಬೇಡ್ಕೊಳತ್ತಾರೆ. ನಾನು ಎಲ್ಲ ಕುಂಕುಮ ಎಲ್ಲ ಹಾರಿಸಿ ಬಂದೀನಿ ರೀ. ಇಲ್ಲಿ ಬಸವಣ್ಣ ಅದಾನ್ರಿ, ಅವ್ರಿಗೂ ಸ್ವಲ್ಪ ಹಾರಿಸಿದ್ವಿ. ಹಾರಿಸಿ ಮುಂದೆ ಹೊಂಟೀವಿ ಇವಾಗ. ಇಲ್ಲಂತೂ ಜಾಸ್ತಿ ಬಾಡ್ಲಿಗಳ ಮಾರ್ತಾರೆ. ಯಾಕಂದ್ರೆ ಮನೆಗೆ ಹೋಗುವಾಗ ನೀರು ಒಯ್ತಾರೆ ಇಲ್ಲಿ. ಯಾನೆಗೊಂಡದಂತ್ರ ಈಗ ಹೊಂಟೀವ್ರಿ ನಾವು. ಇಲ್ಲಿ ಐತೆ ನೋಡಿರಿ, ತೋರ್ಸಾತೀನಿ. ಇಲ್ಲಿ ಎಲ್ಲರೂ ಏನೇನು ಬೇಡ್ಕೊಂಡಿರ್ತಾರಲ್ಲ, ಬೇಡ್ಕೊಂಡವ್ರೆಲ್ಲರೂ ದೀನ ನಮಸ್ಕಾರ ಹಾಕ್ತೀನಿ ಅಂತಲೂ ಬೇಡ್ಕೊಂಡಿರ್ತಾರೆ. ಅವ್ರು ದೀನ ನಮಸ್ಕಾರ ಹಾಕೋತ ಇಲ್ಲೇ ಹೋಗಿ ಜಳಕ ಮಾಡ್ತಾರೆ. ಜಳಕ ಮಾಡಿ ಬರ್ತಾರೆ. ಅಲ್ಲಿ ಒಳಗೆ ಜಾಸ್ತಿ ತೋರ್ಸೋಕ್ಕಾಗತ್ತಿಲ್ಲ ರೀ, ಯಾಕಂದ್ರೆ ಮಂದಿ ಭಾಳ ಐತ್ರಿ. ಇಷ್ಟು ರಶ್ ಒಳಗೆ ನಾವು ಒಳಗೆ ಹೋಗಿ ಹೊರಗೆ ಬರ್ಬೇಕಾದ್ರೆ ಕತ್ಲ ಆಗ್ತೈತಿ. ನಮ್ಮೂರಾರು ಭಾಳ ದೂರ ಐತಿ. ಅದಕ್ಕೆ ಇಲ್ಲೇ ನಿಂತು ತೋರ್ಸಾತೀನಿ ರೀ. ಎಲ್ಲರೂ ಜಳಕ ಆತು ಮಾಡ್ಕೊಂಡು ಬರಾಕತ್ತಾರ. ನೀರು ತೊಗೊಂಬರೋರು ನೀರು ತೊಗೊಂಬಂದು ನಮ್ಮ ಮನೆಗಳೊಳಗೆ ಪೂಜೆ ಮಾಡಕ್ಕೆ ನೀರನ್ನೂ ಒಯ್ತಾರೆ. ಇಲ್ಲಿ ನೀರು ಒಯ್ತಾರೆ. ಕಾಯಿನೂ ಒಡ್ಸ್ಕೊಳ್ಳೋರು ಕಾಯಿನೂ ಒಡಿಸ್ಕೋತಾರೆ. ಎಣ್ಣೆಗೊಂಡು ಒಳಗೆ ಇರೋ ನೀರು ಭಾಳ ಸ್ವಚ್ಛ ಇರ್ತಾವ್ರಿ, ಭಾಳ ಹಸನು ಇರ್ತಾವೆ. ಹಾಗಾಗಿ ಎಲ್ಲರೂ ಜಾಸ್ತಿ ಅವನ್ನ ಉಪಯೋಗಿಸ್ತಾರೆ. ಎಲ್ಲಿ ದೇವರಿಗೆ ಪೂಜೆ ಮಾಡೋಕ್ಕೂ ಅವನ್ನ ತೊಗೊತಾರೆ. ಆ ನೀರೊಳಗೆ ಜಳಕ ಮಾಡಿದ್ರೆ ಭಾಳ ಪುಣ್ಯ ಸಿಗ್ತೈತೆ ಅಂತಲೂ ಹೇಳ್ತಾರೆ. ನವಿಲು ತೀರ್ಥ ಬೆಳಗಾವಿ ಒಳಗಿರೋ ಖಾನಾಪುರ ತಾಲೂಕಿನೊಳಗೆ ಕನಕಂಬಿ ಊರಂತೇಳಿ ಐತಂತ್ರಿ. ಅದು ಕನಕಂಬಿ ಊರು ಒಳಗೆ ಹುಟ್ಟೈತಂತ್ರಿ. ಇದು ಮಲಪ್ರಭಾ ಉಕ್ಕಿ ಹರಿದ ಹೊಳೆಯಾಗಿ ಬೆಳಗಾವಿ ಜಿಲ್ಲೆ ಒಳಗೆ ಸವದತ್ತಿ ತಾಲೂಕಿನ
ಹೊಂಡಕ್ಕೆ ಸೇರ್ತೈತೆ ಅಂತ್ರಿ ಇದಕ್ಕೊಂದು ಕತಿನ ಐತಂತ್ರಿ. ಅವಾಗ ನಮ್ಮ ಆಯಿ ಯಾರತ್ತು ಹೇಳ್ತಿದ್ರ 1000 ಗರಿಗಿರು ನವಿಲ ಮಲಪ್ರಭಾ ನೋಡಿ ನಗಾತಿತ್ತಂತ್ರಿ. ಅದು ನಕ್ಕದ ನೋಡಿ ಇದು ಮಲಪ್ರಭಾ ನನ್ಯಾಕೆ ನೋಡಿ ನಗತಿ ಅಂತ ಕೇಳ್ತಂತ್ರಿ ಇದು ಮಲಪ್ರಭಾ. ಅವಾಗ ನವಿಲ್ ಹೇಳ್ತಂತ್ರಿ, ನೀನು ಗುಡ್ಡಕ್ಕೆ ಅಂಜಿಕೆಸಿಂದ ನೀ ಬರೋ ದಾರಿನ ಬೇರೆ ಕಡೆ ತಿರುಗಿಸ್ಕೊಂಡು ಹೊಂಟಿಲ್ಲ ಅಂಥೇಳಿ ನಗೋದ ಮಾಡತ್ತಿತ್ತಂತ್ರಿ. ಅದಕ್ಕೆ ಮಲಪ್ರಭಾಗೆ ಭಾಳ ಸಿಟ್ಟು ಬಂದು ಕೆಸಿಂದ ನನಗೆ ಹಿಂಗಂತಿನ ಅಂಥೇಳಿ ತನ್ನ ಅಲೆಗಳಿಂದ ಗುಡ್ಡಕ್ಕೆ ಹಿಂಗೆ ಹೊಡ್ಯಾಕತ್ತಾನ. ಅದು ಗುಡ್ಡ ಒಡೆದು 2 ಹೋಳು ಐತಂತ್ರಿ. ಅವಾಗ ಆ ಸಮಯದೊಳಗೆ ಕಂದಕ ಹುಡಿತಂತ್ರಿ. ಅದ ಕಾರಣಕ್ಕೆ ಅವಾಗಿಂತ್ರನ ಅದಕ್ಕೆ ನವಿಲು ಕಂದಕ ಅಂತ ಕರಿತಿದ್ರಂತ್ರಿ. ಮತ್ತು ಈಗ ಅದಕ್ಕೆ ಏನದು ಕರಿತಾರಂದ್ರೆ ನವಿಲು ತೀರ್ಥ ಅಂತಲೇ ಹೆಸರುವಾಸಿ ಆಗೈತ್ರಿ ನೋಡ್ರಿ. ಅದು ಇವಾಗ ಇಲ್ಲಿರೋ ಪ್ರತಿಯೊಂದು ಕಲ್ಲಿಗೂ ಗುಡ್ಡಕ್ಕೂ ಒಂದೊಂದು ಜಾಗಕ್ಕೂ ಒಂದೊಂದು ಕತ್ತಿದಾವ್ರಿ. ಅದೆಲ್ಲ ನಮಗಷ್ಟು ಗೊತ್ತಿರಲ್ಲ. ಅವಾಗಿನ ಹಳೆ ಕಾಲದ ಮಂದಿಗೆ ಎಲ್ಲ ಗೊತ್ತಿರ್ತೈತ್ರಿ. ಅದು ನಮ್ಮ ಅಜ್ಜಿಗಳ್ನ ಕೇಳಿದ್ರೆ ಎಲ್ಲ ಹೇಳ್ತಾರೆ. ದೇವ್ರದ್ದು ಮಹತ್ವ ಜಾಸ್ತಿ ಐತ್ರಿ ಇಲ್ಲಿ. ಅದಕ್ಕೆ ಎಲ್ಲರೂ ಇಲ್ಲೇ ಬರ್ತಾರೆ, ಊಟ ಮಾಡತ್ತಾರೆ ನೋಡ್ರಿ. ಇಲ್ಲಿ ನಮ್ಮ ತಂಗಿಯರಂತೂ ಸಿಗೋವಲ್ರಿ. ಇಷ್ಟಾದ್ರೂ ನಮ್ಮ ತಂಗಿಯರು ಸಿಗಲಿಲ್ಲ. ಎಲ್ಲಿ ಅದಾರ ಅನ್ನೋದು ಗೊತ್ತಾಗಲ್ತು, ಹುಡುಕ್ಯಾಡಕತ್ತೀವಿ. ಅವ್ರೊಂದು ಬಸ್ಸೊಳಗೆ ಬಂದಾರೆ, ನಾವೊಂದು ಬಸ್ಸೊಳಗೆ ಬಂದಾರೆ. ಹಾಗಾಗಿ ಇಷ್ಟು ಮಂದಿ ಒಳಗೆ ಎಲ್ಲಂತೇಳಿ ಹುಡುಕ್ಯಾಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ನೋಡೋಣ್ರಿ, ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ಇವಾಗ ಸಿಕ್ಕರು ನೋಡ್ರಿ. ಅಲ್ಲಿ ಕಿಸಿತ ಒಟ್ಟರು ಇದ್ರ ತಳ ಕೂತ್ ಸುಸ್ತಾಗ್ಬಿಟ್ಟಾನ. ಅವ್ರ ಮಾಮನ ಹತ್ತಕಾಕಿ ಮಾತಾಡಕ್ಕೆ. ಇವನಿಗಂತೂ ಪುಣ್ಯಾತ್ಮಗ ಶೂಸ್ ಎಲ್ಲಿ ಬಿಟ್ಟಿನ ಅನ್ನೋದು ಗೊತ್ತಾಗಿಲ್ಲ ನೋಡ್ಗ. ಮ್ಯಾಲೆ ಬಿಟ್ಟು ತಳಕ್ಕೆ ಹುಡುಕ್ಯಾರ ಮತ್ತೆ ಮ್ಯಾಲೆ ಹೊಂಟಾನ. ನೀವು ಎಲ್ಲ ಮಂದಿ ದೇವಸ್ಥಾನಕ್ಕೆ ಬಂದಿಲ್ಲ ಅಂದ್ರೆ ಒಂದು ಸಲ ಬಂದು ಹೋಗ್ರಿ. ಎಲ್ಲ ಭಾಳ ಮಸ್ತ್ ಐತ್ರಿ, ನೋಡೋಕ್ಕೂ ಚಲೋ ಐತ್ರಿ. ಜಾಗ ಭಾಳ ಪವರ್ಫುಲ್ ಇರೋ ದೇವಿನೂ ಇದ್ದಾಳೆ. ನಿಮ್ಮ ಇಷ್ಟ ಕಷ್ಟಗಳನ್ನೆಲ್ಲ ಹೇಳ್ಕೊಂಡ್ರೆ ಈಡೇರಿಸ್ತಾಳೆ ತಾಯಿ. ಬಂದು ಹೋಗ್ರಿ ನೀವು ಒಂದು ಸಲ. ಭಾಳ ಚಂದ ಐತಿ. ಇಲ್ಲಿ ಊಟ ಮಾಡಕ್ಕೆ ಹೊಂಟೀವ್ರಿ. ಇವಾಗ ಭಾಳ ಹೊತ್ತೈತೆ. ಅವಾಗ ನೈಟ್ ಊಟ ಮಾಡಿದವ್ರು ಇನ್ನಾದರೂ ಊಟ ಮಾಡಿರಲಿಲ್ಲ. ಎಲ್ಲರೂ ಎಷ್ಟು ಚಂದ ಊಟ ಮಾಡಕತ್ತಾರ. ನಾವು ಬುತ್ತಿ ತೊಗೊಂಡು ಮ್ಯಾಲೆ ಹೊಂಟಿವ್ರಿ ಊಟ ಮಾಡ್ಬೇಕಂತೇಳಿ. ಇಲ್ಲಿ ನಮ್ಮ ದಡಮ್ಮರದಾರ, ಅವರಿಬ್ರು ನಮ್ಮ ತಂಗಿಯಾರ. ಈಕಿ ನಮ್ಮ ತಂಗಿ ಮೂರನೇದು. ಈಕಿ ಸೀರೆ ಉಟ್ಕೊಂಡು ಆಕಿ ನಮ್ಮ ತಂಗಿ. ಇಲ್ಲಿ ನೋಡ್ರಿ ಮಸ್ತ್ ಐತಿ ಜಾಗ. ಕುಂತು ಊಟ ಮಾಡೋಕ್ಕೂ ಚಂದ ಐತಿ. ವಿಶ್ರಾಂತಿ ತೊಗೊಳೋರಿಗೂ ಚಲೋ ಐತಿ. ಈಗ ವಸ್ತಿ ಹತ್ತು ಬಂದಿರ್ತಾರಲ್ರಿ, ಅವರು ಇಲ್ಲೇ ಮೇಲೆ ಇರ್ತಾರೆ. ವಸ್ತಿ ಬಂದು ಅಡುಗೆ ಮಾಡ್ಕೊಂಡು ಇಲ್ಲೇ ಇರ್ತಾರೆ ಟೆಂಟ್ ಹಾಕೊಂಡು. ನಾವು ಇಲ್ಲಿ ಜಾಗ ನೋಡಕತ್ತೀವ್ರಿ ಎಲ್ಲಿ ಕುಂದಿರ್ಬೇಕಂತೇಳಿ. ನೋಡ್ರಿ ಇಲ್ಲೆಲ್ಲ ಎಷ್ಟು ಚಂದ ಕುಂತ. ಈಗ ಊಟ ಮಾಡಿದ್ವಿ. ನಮ್ಮ ದಡಮ್ಮರಲ್ಲಿ ಕುಂತಾರ, ಬುತ್ತಿ ತೆಗೆದು ಇಟ್ಕೊಳಕತ್ತಾರ. ನಮ್ಮ ತಂಗಿದಾರ ಅವರು. ಇವರು ಶೂಸ್ ಹಾಕ್ಕೊಳಕತ್ತಾರ. ಈಗೆಲ್ಲನೂ ಮುಗಿಸ್ಕೊಂಡು ಬರಾಕತ್ತೀವಿ ಅಲ್ಲ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೊಂಟೀವಿ. ಈ ಕಡೆ ಹಿಂದೈತೆ ನೋಡ್ರಿ ಎಲ್ಲಮ್ಮನ ಗುಡಿ. ನಾವು ಈ ಕಡೆ ಬರಾಕತ್ತೀವಿ ಎಲ್ಲ. ಊಟ ಬೆಳಗ್ಗೆಯಿಂದ ಏನೂ ತಿಂದಿದ್ದೇ ಇಲ್ಲ. ಅದ್ರಾಗ ಹೊಟ್ಟೆ ಹಸದ. ಯಾರು ತಿನ್ನಲಿ ಯಾರನ್ನ ಬಡಿಲಿ ಅನ್ನೋ ಹೇಗಿತ್ತು. ತಿಂದೀವಿ ಮಾಡಿದ್ವಿ. ಇವಾಗ ನನ್ನ ಗಂಡ ಇಲ್ಲದನ್ರಿ ಹಿಂದೆ. ಬೆಳಗ್ಗೆ 2 ಗಂಟೆಗೆ ಎದ್ದೆಲ್ಲ ಕೆಲಸ ಮಾಡ್ಕೊಂಡು ಮತ್ತೆ ಅಡುಗೆ ಮಾಡ್ಕೊಂಡೆಲ್ಲ ಬಂದರು. ಇಷ್ಟು 2 ಗಂಟೆ ಆಯ್ತು ಇಲ್ಲಿ ಬಂದು ಊಟ ಮಾಡಬೇಕಾದ್ರೆ. ಬಸ್ ಇಷ್ಟಾದರೂ ಇನ್ನೂ ದೇವ್ರ ದರ್ಶನ ಸಿಗಲಿಲ್ಲ. ಹೋಗ್ಬೇಕು. ಕುಕ್ಮ ಭಂಡಾರ ಪಳಾರ ಎಲ್ಲ ತೊಗೊಂಡು ಹೋಗ್ಬೇಕಂತ. ಈಗ ಹೋಗಿ ಮುಂದೆ ಸಂತಿ ಮಾಡ್ತೀವಿ. ಮಾಡ್ಕೊಂಡು ಎಲ್ಲಮ್ಮ ಗುಡ್ಡಕ್ಕೆ ಬಂದವರು ಪ್ರತಿಯೊಬ್ಬರು ಇಲ್ಲಿ ಪಳಾರ ಮಾಡ್ಕೊಂಡು ಹೋಗ್ತಾರೆ. ಕುಂಕುಮ ಭಂಡಾರ ಎಲ್ಲ ತೊಗೊಂಡು ಹೋಗ್ತಾರೆ. ಯಾಕಂದ್ರೆ ಮನೆಗೆ ಹೋದ್ಮೇಲೆ ಪರಶುರಾಮನ ಕಳಿಸ್ಬೇಕಂತೇನೋ ಅದು ಒಂದು ಮಾಡ್ತಾರೆ ಪೂಜೆ ಮನೆಗೆ ಹೋಗಿ. ಅದಕ್ಕೋಸ್ಕರ ತೊಗೊತಾರೆ. ಇಲ್ಲಿ ಪಳಾರ ತೊಗೊಬೇಕಂತೆ ಮುಂದೆ ಬರಾಕತ್ತೀವಿ. ಇಲ್ಲಿ ಏನೋ ಸಾಮಾನು ತೊಗೋತಂತೆ ನಮ್ಮ ದೊಡ್ಡವ್ರು ನಿಂತಾಳ. ಬಾಂಡೆ ಸಾಮಾನು ದೀಪ ತೊಗೋತನತ್ತಾಳ. 150 ಹೇಳತ್ತಾರ ಫಿಕ್ಸ್ ರೇಟ್. 100 ರೂಪಾಯಿನೂ ಐತಿ, 150 ರೂಪಾಯಿ ಆ ಕಡೆ ಅದಾವ. ಇವು ಕಂಚಿನೂ ಎಲ್ಲನೂ ಇಲ್ಲೇ ಸಿಗ್ತಾವ್ರಿ. ಚಂದ ಐತ್ರಿ. ಇದೆಲ್ಲ 100 ರೂಪಾಯಿ ಹೇಳತ್ತಾರ. ತೊಗೊಂಡ್ರಿ ನಮ್ಮ ದೊಡ್ಡವನು. ಇಲ್ಲಿ ಬಂದು ಪಳಾರ ಕಟ್ಟಿಸ್ಕೊಳಕತ್ತೀವಿ ಎಲ್ಲರಿಗೆ ಒಂದೊಂದು. ಮತ್ತು ಬೀಗ್ರಿಗೆ ಒಂದೊಂದು. ಎಲ್ಲಿ ಬಂದಾರಲ್ಲ ನನ್ನ ಗಂಡ, ಅವನಿಗೆ ಬೀಗ್ರ. ಅದಕ್ಕೆ ಅವ್ರಿಗೊಂದು ಕಟ್ಟಿಸ್ಕೊಂಡೀವಿ. ಕಟ್ಟಿಸ್ಕೊಂಡು ಹೊಂಟೀವ್ರಿ ಇವಾಗ. ಇಲ್ಲಿವರೆಗೂ ಬಂದರೂ ದೇವ್ರ ದರ್ಶನ ಆಗಲಿಲ್ಲ. ಇಲ್ಲಿಗೆ ಬಂದಿದ್ದು ನಮ್ಮ ಪುಣ್ಯ ಅಂದ್ಕೊಂಡು ಹೊಂಟೀವ್ರಿ. ಯಾಕಂದ್ರೆ ಮಂದಿ ಭಾಳ ಐತ್ರಿ, ಅದಕ್ಕೆ ಹೊಂಟೀವ್ರಿ. ಯಾಕಂದ್ರೆ ಊರ್ನೂ ದೂರ ಭಾಳ ಐತ್ರಿ, ಲೇಟ್ ಆಗ್ತೈತಿ. ಅದಕ್ಕೋಸ್ಕರ ಹೊಂಟೀವ್ರಿ. ಕ್ಲಿಯರಾಗಿ ಏನೂ ತೋರ್ಸೋಕ್ಕಾಗಲಿಲ್ಲ ನಮ್ಗೆ.
ಯಾರಿಗೆಲ್ಲ ಯಲ್ಲಮ್ಮನ ಗುಡಿ ಇಷ್ಟ ಐತಿ ಅವರೆಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.